ವೆಲ್ಕಮ್ ಟು ದಿ ವಿಡಿಯೋ. ಈಗ ಸಾಮಾನ್ಯ ಕನ್ನಡ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್ ನೋಡೋಣ. ಫಸ್ಟ್ ಕ್ವೆಶ್ಚನ್, ಇಂದ್ರಧನು. ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಂದ್ರನ ಹೆಸರು, ಕಾಮಧೇನು, ದೇವತೆಗಳ ರಥ, ಮಳೆಬಿಲ್ಲು. ಇದಕ್ಕೆ ಕರೆಕ್ಟ್ ಆನ್ಸರ್ ಮಳೆಬಿಲ್ಲು ಅಂತ, ಅಂದರೆ ರೈನ್ಬೋ ಅಂತ. ಗೌರಿಯು ಸಿದ್ದಪ್ಪನನ್ನು ಇವನಿಂದ ರಕ್ಷಿಸಿದಳು. ಆಪ್ಷನ್ ಎ ರಾಜಪ್ಪ, ಬಿ ಕೆಂಪ, ಸಿ ತಿರುಕ, ಡಿ ಕಟುಕ. ಆಪ್ಷನ್ ಎ ರಾಜಪ್ಪ ಕರೆಕ್ಟ್ ಆನ್ಸರ್. ಇವರಲ್ಲಿ ಉದುರೋ ಹನ್ನೆಲೆ ಯಾರು? ರಾಜಪ್ಪ, ಸಾಕಿ, ಗೌರಿ, ಕೆಂಪ. ಗೌರಿ. ಆಪ್ಷನ್ ಬಿ ಗೌರಿ ಕರೆಕ್ಟ್ ಆನ್ಸರ್. ಸಂಕಲ್ಪ ಗದ್ಯ ಪಾಠದ ಆಕರ ಕೃತಿ ಇದು. ಸತ್ಯಹಿತ್ಯಾವಲೋಕನ, ವಚನ ಧರ್ಮಸಾರ, ರಂಗಣ್ಣನ ಕನಸಿನ ದಿನಗಳು, ರೂಲ್ಸ್ ಮೇಷ್ಟ್ರು. ಆಪ್ಷನ್ ಸಿ ರಂಗಣ್ಣನ ಕನಸಿನ ದಿನಗಳು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವೆಶ್ಚನ್ ನೋಡೋಣ. ರಂಗಣ್ಣನವರು ಈ ವೃತ್ತಿಯನ್ನು ಅವಲಂಬಿಸಿದ್ದರು. ಆಪ್ಷನ್ ಎ ವೈದ್ಯ, ಬಿ ಮೇಷ್ಟ್ರು, ಸಿ ವಕೀಲ, ಡಿ ಶಾಲಾ ತನಿಖಾಧಿಕಾರಿ. ಆಪ್ಷನ್ ಡಿ ಶಾಲಾ ತನಿಖಾಧಿಕಾರಿ ಕರೆಕ್ಟ್ ಆನ್ಸರ್. ಸಿಕ್ಸ್ತ್ ಕ್ವೆಶ್ಚನ್ ನೋಡೋಣ. ಸತ್ವಗುಣದಿಂದ ಕೂಡಿದ ಈ ಮಾತಿನ ಸಂಕ್ಷಿಪ್ತ ರೂಪ. ಆಪ್ಷನ್ ಎ ತಾತ್ವಿಕ, ಬಿ ಸಾತ್ವಿಕ, ಸಿ ಸತ್ಯವಂತ, ಡಿ ಗುಣವಂತ. ಆಪ್ಷನ್ ಬಿ ಸಾತ್ವಿಕ ಕರೆಕ್ಟ್ ಆನ್ಸರ್. 7ನೇ ಕ್ವೆಶ್ಚನ್ ನೋಡೋಣ. ಇವರು ವಿದೇಶಿ ನೆಲದಲ್ಲಿ ಮರಣೋತ್ತರ ಪರಮ ವೀರ ಚಕ್ರ ಪ್ರಶಸ್ತಿಯನ್ನು ಪಡೆದ ಭಾರತದ ಮೊದಲಿಗರು. ಆಪ್ಷನ್ ಎ ಗುರುಬಚ್ಚನ್ ಸಿಂಗ್, ಬಿ ಚೋಪ್ರಾ, ಸಿ ಕೆ.ಎಂ. ಕರಿಯಪ್ಪ, ಡಿ ಕೆ.ಎಸ್. ತಿಮ್ಮಯ್ಯ. ಆಪ್ಷನ್ ಎ ಗುರುಬಚ್ಚನ್ ಸಿಂಗ್ ಕರೆಕ್ಟ್ ಆನ್ಸರ್. ಸೂಚಿತ ಸ್ಥಳದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಡೆಯುವ ಮುಕ್ತ ಯುದ್ಧವೇ? ಆಪ್ಷನ್ ಎ ಕೂಟಯುದ್ಧ, ಬಿ ಧರ್ಮಯುದ್ಧ, ಸಿ ಮೌನಯುದ್ಧ, ಡಿ ಸರಳ ಯುದ್ಧ. ಆಪ್ಷನ್ ಬಿ ಧರ್ಮಯುದ್ಧ ಕರೆಕ್ಟ್ ಆನ್ಸರ್. ಕೆಂಪು ನಾರಾಯಣನ ಮೂಲ ಹೆಸರು ಇದು. ಆಪ್ಷನ್ ಎ ನಾರಾಯಣ ದಾಸ್, ಬಿ ನಾರಾಯಣ ಶರ್ಮ, ಸಿ ನಾರಾಯಣಪ್ಪ, ಡಿ ಲಕ್ಷ್ಮೀನಾರಾಯಣ. ಬಿ ನಾರಾಯಣ ಶರ್ಮ ಕರೆಕ್ಟ್ ಆನ್ಸರ್. 10th ಕ್ವೆಶ್ಚನ್ ನೋಡೋಣ. ಪಶುಲೋಮನು ಈತನ ಶಿಷ್ಯರಲ್ಲಿ ಒಬ್ಬನಾಗಿದ್ದಾರೆ. ಆಪ್ಷನ್ ಎ ಇಂದು ಶರ್ಮಾ, ಬಿ ಸಿದ್ಧಾರ್ಥಕ, ಸಿ ಚಂದ್ರಗುಪ್ತ, ಡಿ ಅಮಾತ್ಯ ರಾಕ್ಷಸ. ಆಪ್ಷನ್ ಎ ಇಂದು ಶರ್ಮಾ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ರಾಮಾಯಣವು ಈ ಗುಣವನ್ನು ಒಳಗೊಂಡಿದೆ. ಎ ಸಾತ್ವಿಕ, ಬಿ ದೈವಿಕ, ಸಿ ತಾತ್ವಿಕ, ಡಿ ತಾಮಸಿಕ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ತಾತ್ವಿಕ. ಹಿಮಾಚಲವು ಇವುಗಳಿಂದ ಕೂಡಿದೆ. ಆಪ್ಷನ್ ಎ ರಾಗನಾದ, ಬಿ ಗಂಧಕುಸುಮ, ಸಿ ಮಾವುಬೇವು, ಡಿ ಹಕ್ಕಿ ಸಂಕುಲ. ಆಪ್ಷನ್ ಬಿ ಗಂಧಕುಸುಮ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಪರಮಾನ್ನಕ್ಕೆ ಇದು ಮುಖ್ಯವಾಗಿ ಬೇಕು. ಹಣ್ಣು, ಬಿ ಬೆಲ್ಲ, ಸಿ ಸುಳ್ಳಿಗೆ, ಡಿ ಬೇವು. ಆಪ್ಷನ್ ಬಿ ಬೆಲ್ಲ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಲೋಕದಲ್ಲಿ ಬೆಲೆಯುಳ್ಳದ್ದು ಯಾವುದು? ಆಪ್ಷನ್ ಎ ಹೆಣ್ಣು, ಆಪ್ಷನ್ ಬಿ ಹೊನ್ನು, ಆಪ್ಷನ್ ಸಿ ಮಣ್ಣು, ಆಪ್ಷನ್ ಡಿ ಜೀರಿಗೆ. ಆಪ್ಷನ್ ಸಿ ಮಣ್ಣು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಸಿ ಮಣ್ಣು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಕುಂತವಳೆ ಈ ಪದದ ಗ್ರಾಂಥಿಕ ರೂಪ. ಆಪ್ಷನ್ ಎ ಕುಳಿತುಕೊಂಡರು, ಆಪ್ಷನ್ ಬಿ ಕುಳಿತಿರುವಳು, ಆಪ್ಷನ್ ಸಿ ಕುಂತಿದ್ದಾಳೆ, ಆಪ್ಷನ್ ಡಿ ಕೂತವಳೆ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಕುಳಿತಿರುವಳು ಆಗಿರುತ್ತೆ. ಉರಗ ಪತಾಕ ಎಂದರೆ ಯಾರು? ಆಪ್ಷನ್ ಎ ಕರ್ಣ, ಆಪ್ಷನ್ ಬಿ ದುರ್ಯೋಧನ, ಆಪ್ಷನ್ ಸಿ ಭೀಮ, ಆಪ್ಷನ್ ಡಿ ಅರ್ಜುನ. ಇದಕ್ಕೆ ಆಪ್ಷನ್ ಬಿ ದುರ್ಯೋಧನ ರೈಟ್ ಆನ್ಸರ್ ಆಗಿರುತ್ತೆ. ದುರ್ಯೋಧನನು ತೊಡೆ ಮುರಿದು ಹೀಗೆ ಬಿದ್ದಿದ್ದನು. ಆಪ್ಷನ್ ಎ ಮಂದರ ಪರ್ವತ ಬೀಳುವಂತೆ, ಆಪ್ಷನ್ ಬಿ ಕಡಲು ಉರುಳಿದಂತೆ, ಆಪ್ಷನ್ ಸಿ ಕುಲಗಿರಿ ಕೆಡವಂದದೆ, ಆಪ್ಷನ್ ಡಿ ಕರಿ ನೆಲಕುರುಳುವಂದನೆ. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಕುಲಗಿರಿ ಕೆಡವಂದದೆ ಅಂತ. ಭೀಮನು ಸಿಂಹನಾದ ಮಾಡಲು ವೈಶಂಪಾಯನ ಸರೋವರದಲ್ಲಿ ಕುಳ್ಗೊಂಡಿದ್ದು ಇವು. ಆಪ್ಷನ್ ಎ ಜಲಚರಗಳು, ಆಪ್ಷನ್ ಬಿ ಆನೆ ಕುದುರೆಗಳು, ಆಪ್ಷನ್ ಸಿ ಕೌರವ ಪಡೆ, ಆಪ್ಷನ್ ಡಿ ಶಸ್ತ್ರಾಸ್ತ್ರಗಳು. ಇದಕ್ಕೆ ಆನ್ಸರ್ ಆಪ್ಷನ್ ಎ ಜಲಚರಗಳು. 19th ಕ್ವೆಶ್ಚನ್ಸ್ ನೋಡೋಣ. ಕವಿ ಪಂಪನು ಬನವಾಸಿಯಲ್ಲಿ ಹೀಗೆ ಪುನಃ ಹುಟ್ಟಲು ಬಯಸಿದನು.
ಆಪ್ಷನ್ ಎ ಕೋಗಿಲೆ, ಆಪ್ಷನ್ ಬಿ ಕಲಿ, ಆಪ್ಷನ್ ಸಿ ರಾಜ, ಆಪ್ಷನ್ ಡಿ ಮಾಮರ. ಇದಕ್ಕೆ ಆಪ್ಷನ್ ಎ ಕೋಗಿಲೆ ರೈಟ್ ಆನ್ಸರ್ ಆಗಿರುತ್ತೆ. ಇಪ್ಪತ್ತನೇ ಕ್ವೆಶನ್, ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೆ ಹರಡಿತ್ತು? ಆಪ್ಷನ್ ಎ ಗಂಗೆಯಿಂದ ಕಾವೇರಿ, ಆಪ್ಷನ್ ಬಿ ನರ್ಮದೆಯಿಂದ ಶರಾವತಿ, ಆಪ್ಷನ್ ಸಿ ಕಾವೇರಿಯಿಂದ ಗೋದಾವರಿ, ಆಪ್ಷನ್ ಡಿ ಗೋದಾವರಿಯಿಂದ ತುಂಗಾ ನದಿ. ಇದಕ್ಕೆ ಆಪ್ಷನ್ ಸಿ ಕಾವೇರಿಯಿಂದ ಗೋದಾವರಿ ರೈಟ್ ಆನ್ಸರ್ ಆಗಿರುತ್ತೆ. ಸಪ್ತರ್ಷಿ, 21ನೇ ಕ್ವೆಶನ್, ಸಪ್ತರ್ಷಿ ಇದನ್ನು ಬಿಡಿಸಿ ಬರೆದಾಗ ಈ ರೂಪವನ್ನು ಪಡೆಯುತ್ತದೆ. ಆಪ್ಷನ್ ಎ ಸಪ್ತ ಪ್ಲಸ್ ಅರ್ಷಿ, ಆಪ್ಷನ್ ಬಿ ಸಪ್ತ ಪ್ಲಸ್ ಋಷಿ, ಆಪ್ಷನ್ ಸಿ ಸತ್ ಪ್ಲಸ್ ಪರ್ಷಿ, ಆಪ್ಷನ್ ಡಿ ಸತ್ ಪ್ಲಸ್ ತರ್ಷಿ. ಇದಕ್ಕೆ ಆಪ್ಷನ್ ಬಿ ಸಪ್ತ ಪ್ಲಸ್ ಋಷಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸಂಜ್ಞಾ ಶಬ್ದದ ತದ್ಭವ ರೂಪ. ಇದಕ್ಕೆ ಆಪ್ಷನ್ ಎ ಸಂಜೆ, ಆಪ್ಷನ್ ಬಿ ಸನ್ನೆ, ಆಪ್ಷನ್ ಸಿ ಸಚ್ಚ, ಆಪ್ಷನ್ ಡಿ ಸಂಧ್ಯಾ. ಇದಕ್ಕೆ ಆಪ್ಷನ್ ಬಿ ಸನ್ನೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. 23ನೇ ಕ್ವೆಶನ್, ದಿವಾನ ಪದವು ಈ ಭಾಷೆಯಿಂದ ಬಂದಿದೆ. ಫಸ್ಟ್ ಅಂದರೆ ಎ ಆಪ್ಷನ್ ಪರ್ಷಿಯನ್, ಬಿ ಆಪ್ಷನ್ ಪೋರ್ಚುಗೀಸ್, ಸಿ ಆಪ್ಷನ್ ಸಂಸ್ಕೃತ, ಡಿ ಕನ್ನಡ. ಇದಕ್ಕೆ ಆನ್ಸರ್ ಆಪ್ಷನ್ ಎ ಪರ್ಷಿಯನ್ ಲ್ಯಾಂಗ್ವೇಜ್. 24ನೇ ಕ್ವೆಶನ್, ಇರ್ಪೊಡೆ ಈ ಪದದ ಹೊಸಗನ್ನಡ ರೂಪ. ಇದಕ್ಕೆ ಆಪ್ಷನ್ ಎ ಇರುವುದೆಂದರೆ, ಆಪ್ಷನ್ ಬಿ ಇದ್ದ ಪಡೆ, ಆಪ್ಷನ್ ಸಿ ಇದ್ದರೆ, ಆಪ್ಷನ್ ಡಿ ಎರಡು ಪಡೆ. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಇದ್ದರೆ ಅನ್ನೋದು ರೈಟ್ ಆನ್ಸರ್. 25ನೇ ಕ್ವೆಶನ್, ನಿನಗೆ ಇಷ್ಟ ಬಂದಂಗೆ ಮಾಡು ಈ ವಾಕ್ಯದಲ್ಲಿರುವ ಗ್ರಾಮ್ಯ ಪದ. ಆಪ್ಷನ್ ಎ ಮಾಡು, ಆಪ್ಷನ್ ಬಿ ಬಂದಂಗೆ, ಆಪ್ಷನ್ ಸಿ ನಿನಗೆ, ಆಪ್ಷನ್ ಡಿ ಇಷ್ಟ, ಆಪ್ಷನ್ ಬಿ ಬಂದಂಗೆ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. 26ನೇ ಕ್ವೆಶನ್, ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸಪಟ್ಟರು. ಇದು ಆಪ್ಷನ್ ಎ ಸಾಮಾನ್ಯ ವಾಕ್ಯ, ಆಪ್ಷನ್ ಬಿ ಸಂಯೋಜಿತ ವಾಕ್ಯ, ಆಪ್ಷನ್ ಸಿ ಮಿಶ್ರ ವಾಕ್ಯ, ಆಪ್ಷನ್ ಡಿ ಪ್ರಶ್ನಾರ್ಥಕ ವಾಕ್ಯ. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಮಿಶ್ರ ವಾಕ್ಯ. ನೆಕ್ಸ್ಟ್ 27ನೇ ಕ್ವೆಶನ್ ನೋಡೋಣ. ಚೋದಿಸು ಶಬ್ದದ ಅರ್ಥ. ಅಂದರೆ ಆಪ್ಷನ್ ಎ ಹುರಿದುಂಬಿಸು, ಆಪ್ಷನ್ ಬಿ ಮೊದಲಿಸು, ಆಪ್ಷನ್ ಸಿ ಹುಡುಕು, ಆಪ್ಷನ್ ಡಿ ಸಂಜಿಸು. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಹುರಿದುಂಬಿಸು. 28ನೇ ಕ್ವೆಶನ್ ನೋಡೋಣ. ಮೊತ್ತ ಮೊದಲು ಇಲ್ಲಿರುವ ವ್ಯಾಕರಣಾಂಶ. ಆಪ್ಷನ್ ಎ ಜೋಡು ನುಡಿ, ಆಪ್ಷನ್ ಬಿ ದ್ವಿರುಕ್ತಿ ಪದ, ಆಪ್ಷನ್ ಸಿ ಅನುಕರಣಾವ್ಯಯ, ಆಪ್ಷನ್ ಡಿ ಸರ್ವನಾಮ ಪದ. ಇದಕ್ಕೆ ಆಪ್ಷನ್ ಬಿ ದ್ವಿರುಕ್ತಿ ಪದ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಈಗ 29th ಕ್ವೆಶನ್ ನೋಡೋಣ. ಕಣ್ಕಿಟ್ಟು ಎನ್ನುವುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇದು ಆಪ್ಷನ್ ಎ ನುಡಿಗಟ್ಟು, ಆಪ್ಷನ್ ಬಿ ಜೋಡು ನುಡಿ, ಆಪ್ಷನ್ ಸಿ ಪಡೆ ನುಡಿ, ಆಪ್ಷನ್ ಡಿ ನಾಣ್ಣುಡಿ. ಇದು ಇದೆರಡಕ್ಕೂ ಸಂಬಂಧಪಟ್ಟಿರುತ್ತೆ. ನುಡಿಗಟ್ಟು ಮತ್ತು ಪಡೆ ನುಡಿ ಅನ್ನೋದಕ್ಕೆ ಉದಾಹರಣೆಯಾಗಿರುತ್ತೆ. ಇದೆರಡು ರೈಟ್ ಆನ್ಸರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಮತ್ತೆ ಕಂಟಿನ್ಯೂ ಮಾಡೋಣ.